ನಮಸ್ತೆ ಫ್ರೆಂಡ್ಸ್, ವಿಲಾಸಿನಿ ಹಾಬೀಸ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ಡಿಫ್ರೆಂಟ್ ಆಗಿರುವ ರೆಸಿಪಿಯನ್ನು ತಂದಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಘಮಘಮವಾಗಿರುತ್ತೆ, ಹಾಗೆ ಹೆಲ್ದಿಯಾಗೂ ಇರುತ್ತೆ. ನಿಮ್ಮಲ್ಲಿ ಮಕ್ಕಳು ಯಾರಾದರೂ ಇದ್ದರೆ ಇದು ಪಲ್ಯ ತಿನ್ನಲ್ಲ ಅಂದರೆ ಈ ರೀತಿ ರೆಸಿಪಿ ಮಾಡಿ ಮಕ್ಕಳಿಗೆ ಬಿಸಿ ಬಿಸಿ ಅನ್ನದ ಜೊತೆ ಹಾಕಿದ್ರಂತೂ ತುಂಬ ಚೆನ್ನಾಗಿ ಊಟ ಮಾಡ್ತಾರೆ. ನೀವು ನೋಡಿರ್ಬೋದು, ಹೀರೆಕಾಯ್ದು ಪಲ್ಯ ನೋಡಿರ್ಬೋದು, ಸಾಂಬಾರು ನೋಡಿರ್ಬೋದು. ಆದರೆ ನಾನಿವತ್ತು ಇಲ್ಲಿ ಹೀರೆಕಾಯ್ದು ಗೊಜ್ಜು ಮಾಡ್ತಾಯಿದ್ದೀನಿ. ಸಖತ್ತಾಗಿರುವ ಟೇಸ್ಟಿಯಾಗಿರುವ ಸೂಪರ್ ರೆಸಿಪಿ ಅಂತ ಹೇಳ್ಬೋದು. ಬಿಸಿ ಬಿಸಿ ರೈಸಿಗೆ, ಚಪಾತಿಗೆ, ಪೂರಿಗೆ, ರೊಟ್ಟಿಗೆ, ಜೋಳದ ರೊಟ್ಟಿಗೆ ಎಲ್ಲದಕ್ಕೂ ಬರುತ್ತೆ. ಹಾಗೆ ಇಲ್ಲಿ ಒಂದು ಹೀರೆಕಾಯಿ ಇಟ್ಕೊಂಡಿದ್ದೀನಿ. ತುಂಬ ಬಲ್ತಿರೋದು ಆಗಿರಬಾರ್ದು, ನೋಡಿ ತೊಗೊಬಂದಿರಬೇಕು. ಹಾಗೆ ಒಂದು ಅರ್ಧ ಟೊಮೆಟೊ, ಚಿಕ್ಕದು ಶುಂಠಿ, ಹಾಗೆ 2 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ. ಹಾಗೆ ಚಿಕ್ಕದು ಈರುಳ್ಳಿ ಅಂದರೆ ಒಂದು ಅರ್ಧ ಭಾಗ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಾಯಿ ತುರಿ ಬೇಕು. ಈಗ ಹೀರೆಕಾಯ್ದು ನಾರೆಲ್ಲ ತೆಗೆದು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೆಟೊ, ಶುಂಠಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಅಷ್ಟು ಮಿಕ್ಸಿ ಜಾರಿಗೆ ಹಾಕ್ತೀನಿ. ನಾನು ಇದನ್ನು ರುಬ್ಕೋತೀನಿ. ನೀವು ಕೇಳಿರ್ಬೋದು, ಇದು ಬೇಯಿಸಿಲ್ಲ ಅಲ್ವ ನೀವು, ಒಂದು ರೀತಿ ಸ್ಮೆಲ್ ಬರಲ್ವಾ ಅಂತ. ಅದಕ್ಕೆ ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗತ್ತೆ. ಸ್ವಲ್ಪನೂ ಇದ್ರದ್ದು ಹಸಿ ವಾಸನೆ ಬರಲ್ಲ, ಸೂಪರಾದ ಟೇಸ್ಟ್ ಕೊಡುತ್ತೆ, ಘಮ ಕೊಡುತ್ತೆ. ಹಾಗೆ ಇದಕ್ಕೆ ಹಸಿ ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ನೋಡಿ, ಶುಂಠಿ ಬೆಳ್ಳುಳ್ಳಿನೂ ಹಾಕಿದ್ದೀನಿ, ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಈರುಳ್ಳಿ ಹಾಕಿದ್ದೀನಿ. ಹಾಗೆ ಇಂಗು ಕೂಡ ಹಾಕಬೇಕು. ನೋಡಿ, ಸ್ವಲ್ಪ ದೊಡ್ಡ ಇಂಗುವನ್ನು ಹಾಕ್ತೀನಿ. ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಇದು ಹಸಿದೇನೆ ಹಾಕೋದು, ಇದು ಬಿಸಿ ಎಲ್ಲ ಮಾಡೋದು ಬೇಡ, ಓಕೆನಾ. ಬಿಸಿ ಮಾಡಿದರೆ ಒಂದು ರೀತಿ ಆಗುತ್ತೆ, ಹಸಿದೆ ಹಾಕಿದರೆ ತುಂಬ ಚೆನ್ನಾಗಿರುವ ಘಮ ಬಂದಿರುತ್ತೆ. ಆಯಿತು, ರುಬ್ಬಿ ಇಟ್ಕೊಂಡಿದ್ದೀನಿ. ಈಗ ನಾನು ಒಗ್ಗರಣೆ ಹಾಕ್ತೀನಿ. ನೀವು ಕೇಳಿದ ಹಾಗೆ ಹಸಿ ವಾಸನೆ ಬರ್ಬೋದಲ್ವ, ಹಸಿದೇ ರುಬ್ಬಿದ್ದೀರಿ ಅಂದಿದ್ದೀರಿ ಅಲ್ವಾ. ನೋಡಿ, ಈಗ ನಾನು ಅದಕ್ಕೆ ಹಸಿ ಸ್ಮೆಲ್ಲು ಬರಬಾರ್ದು ಅಂತ ಮಾಡ್ತಾ ಇರೋದು. ಹಾಗೆ ಈರುಳ್ಳಿ ಹಾಕ್ತಾಯಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿರುವ ಈರುಳ್ಳಿ. ಇದು ಏನು ಗೊತ್ತಾ, ಕೆಲವೊಬ್ಬರಿಗೆ ಅಜೀರ್ಣ ಸಮಸ್ಯೆ ಅಂತಾರಲ್ವ, ಏನೇ ತಿಂದಿದ್ರು ಅಜೀರ್ಣ ಅಂತಾರೆ. ಅಂದರೆ ಅವರಲ್ಲಿ ಗ್ಯಾಸ್ ಆಗೋದು ಈ ರೀತಿ ಪ್ರಾಬ್ಲಮ್ ಇರುತ್ತಲ್ವ, ಅಂಥವರಿಗೆ ಈ ಥರ ಗೊಜ್ಜಲ್ಲಿ ಊಟ ಮಾಡಿ ರೂಢಿ ಮಾಡ್ಕೋಬೇಕು. ಪ್ರತಿದಿನ ಈ ರೀತಿ ಗೊಜ್ಜಲ್ಲಿ ನೀವು ಊಟ ಮಾಡಿದರೆ ನಿಮ್ಮ ಹೊಟ್ಟೆನೂ ಕೂಡ ತುಂಬಾ ಸರಿಯಾಗಿ ಇರುತ್ತೆ, ಕ್ಲೀನಾಗೇ ಇರುತ್ತೆ, ಓಕೆನಾ. ಹಾಗೆ ಸಾಸಿವೆ, ಮೆಣಸಿನ್ಕಾಯಿ, ಹಾಗೆ ಕರಿಬೇವು ಎಲ್ಲವೂ ಹಾಕಿದ್ದೀನಿ. ಒಗ್ಗರಣೆಗೆ ಏನೇನು ಬೇಕು ಅಂತ ಇಂಗು ಬೇಕಂದರೆ ಹಾಕೋಬೋದು, ಓಕೆನಾ. ಒಂದು ಚಿಕ್ಕದು ಹಾಕ್ಬೋದು. ಒಗ್ಗರಣೆ ಆಯಿತು. ಈಗ ಇದಕ್ಕೆ ನಾನು ರುಬ್ಬಿರುವುದನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಟೇಸ್ಟಿಗೆ ಟೊಮೆಟೊ ಇದೆ ಸಾಕು. ತುಂಬ ಅಂದರೆ ಹುಳಿಗೆ ಟೊಮೆಟೊ ಅರ್ಧ ಹಾಕಿದ್ದೀನಿ ಅಲ್ವಾ, ಅಷ್ಟೇ ಸಾಕಾಗತ್ತೆ. ತುಂಬ ಹುಳಿನೂ ಆಗಬಾರ್ದು. ತುಂಬ ಹುಳಿ ಆದರೆ ಅದು ಗೊಜ್ಜಿಂದು ಟೇಸ್ಟೇ ಹೋಗಿಬಿಡುತ್ತೆ. ನಾನು ಅರ್ಧ ಟೊಮೆಟೊ ಇದೆ ಅಲ್ವ, ಅದು ಸ್ವಲ್ಪ ಹುಳಿ ಇರೋ ಟೊಮೆಟೊ ಇದೆ, ಸರಿ ಬರುತ್ತೆ, ಓಕೆನಾ. ಹಾಗೆ ಅದು ನಾನು ಇದಕ್ಕೆ ಮೊಸರು ಕೂಡ ಹಾಕ್ತೀನಿ. ಮೊಸರು ಕೂಡ ಅಷ್ಟೇನು ಹುಳಿ ಇರಲ್ಲ, ಸ್ವಲ್ಪ ಹಾಕ್ತೀನಿ. ಅವೆರಡು ಸೇರಿದಾಗ ಸರಿ ಪ್ರಮಾಣದಲ್ಲಿ ಹುಳಿ ಬಂದಿರುತ್ತೆ. ಆ ಕಡೆ ತುಂಬ ಹುಳಿನೂ ಅಲ್ಲ, ಈ ಕಡೆ ಹುಳಿ ಇಲ್ಲದೇನೂ ಇರಲ್ಲ, ಆ ಥರ. ಆಯಿತು ನೋಡಿ, ಚಿಕ್ಕ ಫ್ಲೇಮಲ್ಲಿ ಸ್ವಲ್ಪ ಕುದಿಸಬೇಕು, ಅಂದರೆ ತುಂಬ ಕುದಿಸಬಾರ್ದು, ಚಿಕ್ಕ ಫ್ಲೇಮಲ್ಲಿ ಸ್ವಲ್ಪ ಕುದಿಸಿದ್ರೆ ಆಯಿತು. ಇದಕ್ಕೆ ಉಪ್ಪನ್ನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಹಾಗೆ ಸ್ವಲ್ಪ ನೀರನ್ನು ಹಾಕ್ತೀನಿ. ಒಂದು ಸಲ ಅದ್ರದ್ದು ಹಸಿ ವಾಸನೆ ಹೋಗಿಬಿಟ್ಟಿದೆ. ನಾನು ಹಸಿದು ರುಬ್ಬಿದ್ದೀನಿ ಅಲ್ವ, ರುಬ್ಬಿಕೊಂಡು ಈ ರೀತಿ ಮಾಡಿದಾಗ ಅದ್ರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ, ಒಂದು ರೀತಿ ಟೇಸ್ಟು ಬಂದಿರುತ್ತೆ. ಇದು ಥಂಡಾದ ನಂತರ ನಾನು ಇದು ಡೀಪ್ ಫ್ರೈ ಮಾಡಿದ್ದೀನಿ ಅಲ್ವ, ಅದು ಥಂಡಾದ ನಂತರ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಮೊಸರನ್ನು ಹಾಕಬೇಕು. ಆವಾಗ ಒಂದು ಟೇಸ್ಟ್ ಬಂದೇ ಬರುತ್ತೆ. ತುಂಬ ಟೇಸ್ಟಿಯಾದ ಗೊಜ್ಜು ಅಂತ ಹೇಳ್ಬೋದು. ನೀವು ರೈಸ್ ಮುಂದೆ ಇಟ್ಕೊಂಡ್ರೆ ಎಷ್ಟು ರೈಸ್ ಇದೆ ಅಷ್ಟು ರೈಸನ್ನು ನೀವು ಖಾಲಿ ಮಾಡ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ, ಓಕೆನಾ. ನೀವು ಒಂದು ಸಲ ಟ್ರೈ ಮಾಡಿ, ತುಂಬಾ ಸಖತ್ತಾಗಿರುತ್ತೆ. ಬಿಸಿ ಬಿಸಿ ರೈಸಿಗೆ ಒಂದು ಉಪ್ಪಿನಕಾಯಿ ಇಟ್ಕೊಬಿಟ್ರೆ ಎಷ್ಟು ಊಟ ಮಾಡ್ಬೋದು ಗೊತ್ತಾ. ಚಿಕ್ಕ ಮಕ್ಕಳು ಕೂಡ ತುಂಬ ಟೇಸ್ಟಿಯಾಗಿದೆ ಅಂತ ಊಟ ಮಾಡೇ ಮಾಡ್ತಾರೆ. ನೋಡಿ ಹಾಕ್ಕೊಳ್ಳಿ, ಬೇಕು ಅಂದರೆ ಮತ್ತು ಸ್ವಲ್ಪ ಮೊಸರನ್ನ ಹಾಕ್ಕೊಳ್ಳಿ. ತುಂಬ ಹುಳಿ ಆಗಬಾರ್ದು, ಓಕೆನಾ. ಒಂದು ರೀತಿ ಘಮನೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ, ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆ ನಿಮಗೆ ಹೊಟ್ಟೆಯಲ್ಲಿ ಏನಾದರೂ
ಏನು ತಿಂದರೂ ಜೀರ್ಣ ಆಗಲ್ಲ. ಈ ರೀತಿ ಸಮಸ್ಯೆ ಇದ್ದವರು ಪ್ರತಿದಿನ ಈ ರೀತಿ ಗೊಜ್ಜು ಮಾಡಿಕೊಂಡು ಊಟ ಮಾಡಿ ನೋಡಿ. ಒಂದು ವಾರದಲ್ಲಿ ನಿಮ್ಮ ಹೊಟ್ಟೆ ಎಲ್ಲ ಕ್ಲೀನಾಗಿ ಸರಿಯಾಗತ್ತೆ. ನಿಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿ ಇರುತ್ತೆ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಯಾರಾದರೂ ನಮ್ಮ ಚಾನಲ್ಗೆ ಬಂದವರು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ಎಲ್ಲ ರೀತಿಯ ವಿಡಿಯೋಸು ಬರ್ತಾ ಇರುತ್ತೆ. ಸಪೋರ್ಟ್ ಮಾಡಿ ಅಂತ ಇನ್ನೊಮ್ಮೆ ಕೇಳ್ಕೊತೀನಿ. ಅಲ್ಲಿ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.